ಹೀರೋ ಆಗ್ಬಿಟ್ಟ ಕಣ್ರ. ಲವ್ ಹೀರೋ ಆಗೋದಿರ್ಲಿ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ನ ಪ್ರಾಣನೇ ಹೋಗ್ತೈತೋ. ಏಯ್, ಗೀತಾಗೋಸ್ಕರ ಜೀವನ ಬಿಡಕ್ಕೆ ರೆಡಿ ಆಗಿದ್ದಾನಲ್ಲ ಅವನು. ತಪ್ಪು ಗೀತಾದೇ ಕಣ್ರು. ನಮ್ಮ ವಿಜಯ್ ಈ ಟೈಮ್ಗೆ ಗೀತಾಲ್ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವೋ? ಅಲ್ಲ ಕಣ್ರು, ವಿಜಯ್ ಈ ಗೀತಾಗ್ ಪ್ರಪೋಸ್ ಮಾಡಬೇಕು, ಏನಾದರೂ ಐಡಿಯಾ ಕೊಡು ಅಂತ ಹೇಳಿದ್ದ. ನಾನೆಲ್ಲೋ ಮತ್ತೆ ಅವಳಿಗೆ ಐ ಲವ್ ಯು ಹೇಳ್ತಾನೆ ಅಂತ ಅನ್ಕೊಂಡೆ. ಆದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳಿಗೆ ತಾಳಿ ಕಟ್ಟೋ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ನಲ್ರೋ. ಹೌದು ಮಗ, ನಮ್ಮ ವಿಜಯ್ ಲವ್ ಎಷ್ಟು ಡೀಪ್ ಆಗಿದೆ ಅನ್ನೋದಕ್ಕೆ ನಿನ್ನೆ ಗೀತಾ ಕೈಲಿದ್ದ ತಾಳಿನೇ ಸಾಕ್ಷಿ ಕಣೋ. ಅಂತ ಸ್ಥಿತಿಲೂ ಗೀತನ್ನ ನೋಡಿ ಅವನ ಮುಖ ಅಳ್ತು ಕಣ್ರು. ತಾಳಿ ಕೊಡೋದಕ್ಕಿಂತ ಕಷ್ಟಪಟ್ಟಿದ್ ನಿಂತ್ಕೊಂಡ ಅವನು. ಆದ್ರೆ ಗೀತಾ ತಾಳಿ ತಗೊಳ್ಳೋದು ಬಿಟ್ಟು ತಾಳಿನ ನೋಡ್ತಾ ಸುಮ್ಮನೆ ನಿಂತು ಬಿಟ್ಟಿದ್ಲು. ಗೀತಾ ತಾಳಿ ತಗೋಬೇಕಿತ್ತು ಕಣ್ರು. ಇಲ್ಲ ಮಗ, ವಿಜಯ್ ಮತ್ತೆ ಗೀತಾ ಒಂದಾಗಲ್ಲ ಅನ್ನಿಸ್ತಾ ಇದೆ. ವಿಜಯ್ ಏನೇ ಪ್ರಯತ್ನ ಮಾಡಿದ್ರು ಅಷ್ಟೇ ಕಣ್ರು. ಗೀತಾಗೆ ಅವನ ಮೇಲೆ ಪ್ರೀತಿನೇ ಹುಡ್ತಾ ಇಲ್ಲ ಕಣ್ರು. ಅವಳಿಗೆ ಅವನ ಪ್ರೀತಿ ಮಾಡೋ ಮನ್ಸೇ ಇಲ್ಲ ಕಣ್ರು. ಇದೆ, ಗೀತಾಗೆ ವಿಜಿ ಮೇಲೆ ಪ್ರೀತಿ ಇದೆ. ತಾಳಿನ ಕೊಟ್ಟ ತಕ್ಷಣ ತಗೊಳಕ್ಕೆ ಅದೇನು ಹುಡುಗರೇನಾ? ಗಂಡು ಹೆಣ್ಣಿನ ಕತ್ತಿಗೆ ಕಟ್ಟೋ ಜೀವನಾನುಬಂಧ. ತಾಳಿಗೆ ಸ್ಥಾನನ ಮಾತ್ರ ಅಲ್ಲ, ಬದುಕನ್ನೇ ಬದಲಾಯಿಸೋ ಶಕ್ತಿ ಇದೆ. ಅದಕ್ಕೆ ಗೀತಾ ತಾಳಿನ ತಗೊಳ್ಳಿಲ್ಲ. ಅಂದ್ರೆ ನೀನ್ ಹೇಳೋ ಅರ್ಥ ಗೀತಂಗೆ ವಿಜಯ್ ಕೈಲಿ ತಾಳಿ ಕಟ್ಸ್ಕೊಳ್ಳೋ ಮನ್ಸಿದ್ರು ಕೂಡ ಅವಳು ತಗೊಳ್ಳಿಲ್ಲ ಅಂತನಾ? ಅವಳ ಮನ್ಸೇನು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಮನ್ಸು ವಿಜಿ ಕಡೆ ಒಲವು ತೋರಿಸಿದ್ರೆ ಬುದ್ಧಿ ಅದನ್ನ ಬಚ್ಚಿಡ್ತಿದೆ. ಇಷ್ಟು ದಿನ ನಮ್ಮ ಎದುರುಗಡೆ ವಿಜಿನ ಬೈತಿದ್ಲು, ಆದ್ರೆ ಒಳಗಡೆನೆ ಅವಳಿಗೆ ವಿಜಿ ಮೇಲೆ ಪ್ರೀತಿ ಆಗೋಗಿತ್ತು. ಆ ಪ್ರೀತಿ ಚಿಗುರೊಡ್ದಿರೋದು ಅವಳಿಗೆ ಈಗ ಅರಿವಿಗೆ ಬರ್ತಿದೆ. ಹಾಗಿದ್ರೆ ಗೀತಾ ವಿಜಿನ ಒಪ್ಕೋತಾಳೆ ಅನ್ನೋ? ಒಂದ್ಸರಿ ಅವಳ ಪ್ರೀತಿ ಅವಳಿಗೆ ಖಾತ್ರಿ ಆಗ್ಲಿ, ಆಗ ಬರೀ ಒಪ್ಕೊಳ್ಳೋದಲ್ಲ, ವಿಜಿ ಸ್ಟೈಲಲ್ಲೇ ತಾಳಿನ ಕೊಟ್ಟು ಅದನ್ನ ಕಟ್ಟು ಅಂತಾಳೆ. ನನಗೇನಾದ್ರೂ ಆದ್ರೆ ನಿನ್ನ ಹಣೆಯಲ್ಲಿ ನೆರಿಗೆ ಮಾಡುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನನ್ನ ಕೈಗೆ ಚಿಕ್ಕದಾಗಿ ಏಟಾದ್ರೇನೆ ನಿನ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಗೀತಾ, ಪ್ಲೀಸ್ ನನ್ನ ಜೀವನದಿಂದ ಆಚೆ ಹೋಗೋ ಯೋಚನೆ ಕೂಡ ಮಾಡಬೇಡ ಗೀತಾ. ಗೀತಾ ನನ್ನ ಹೆಂಡತಿ. ನಾನು ನಿಜವಾಗ್ಲೂ ಹೊಸ ಮನುಷ್ಯ ಆಗಿದ್ದೀನಿ. ಒಂದ್ಸಲ, ಒಂದೇ ಒಂದ್ಸಲ ನಿನ್ ಹೃದಯದ ಮಾತಿಗೆ ಕಿವಿ ಕೊಡೋ ಗೀತಾ. ರಿಯಲಿ ಗೀತಾ, ರಿಯಲಿ ಐ ಲವ್ ಯು. ಯಾವುದೇ ವಿಷಯ ಆಗಿರಲಿ ನನಗೊಂದು ಸ್ಪಷ್ಟತೆ ಇರ್ತಿತ್ತು. ಅದರಲ್ಲೂ ನೀನು ಯಾವತ್ತೂ ಬದಲಾಗದೇ ಇಲ್ಲ ಅನ್ನೋದು ನನ್ನ ನಿರ್ಧಾರ ಆಗಿತ್ತು. ಒಂದಲ್ಲ ಒಂದಿನ ನೀನು ಒಪ್ಸಿ ನನಗೆ ಬೇಕಾದ ನ್ಯಾಯ ನಾನು ಪಡ್ಕೊಂಡು ನಿನ್ ಜೀವನದಿಂದ ಹೊರಟೋಗೋಣ ಅನ್ನೋ ಯೋಚನೆ ನಾನಿದ್ರೆ ನನ್ನ ಯೋಚನೆಗಳನ್ನೆಲ್ಲ ತಲೆ ಕೆಳಗಡೆ ಮಾಡ್ಬಿಟ್ಟಿಯಲ್ಲ ವಿಜಿ. ನೀನು ಬದಲಾಗಿದ್ಯಾ ಅನ್ನೋದು ನಂಬೋಕ್ ಸಾಧ್ಯನೇ ಇಲ್ಲ. ನನ್ನ ಪ್ರೀತಿಸ್ತೀನಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ಪ್ರೀತಿ ಬೇಡ, ನ್ಯಾಯ ಬೇಕು ಅಂತ ಹೇಳಿದ್ ನನಗೆ ಇದೇ ನಾನು ಕೊಡೋ ನ್ಯಾಯ ಅಂತ ನನಗಾಗಿ ತಾಳಿ ಇಟ್ಕೊಂಡು ಕಾಯ್ತಾ ನಿಂತ್ಬಿಟ್ಟಿಯಲ್ಲ ವಿಜಿ. ಇನ್ನೂ ನಿನ್ನ ಅನ್ಮನ್ಸಿದ್ರೆ ನಾನು ತುಂಬ ಸಣ್ಣವಳಾಗ್ಬಿಡ್ತೀನಿ. ಯಾಕಂದರೆ ಈ ತಾಳಿನ ನನ್ನ ಕುತ್ತಿಗೆ ಕಟ್ಟೋ ನಿರ್ಧಾರ ಮಾಡಿ ನೀನು ತುಂಬ ದೊಡ್ಡವನಾಗ್ಬಿಟ್ಟೆ ವಿಜಿ. ಈ ಭಾವನೆನ ನಾನು ಅನುಮಾನಿಸೋಕೆ ಸಾಧ್ಯನಾ? ಇಲ್ಲ, ಅನುಮಾನ ಸತ್ತು ನಂಬಿಕೆ ಹುಟ್ಟಿದೆ. ನಿನ್ನ ಮಾತು, ನಿನ್ನ ನೋಟ, ನಿನ್ನ ನೆನಪು ನನ್ನಲ್ಲಿ ಕೋಪನ ಅಳಿಸಿ ನಾಚಿಕೆ ಅನ್ನೋ ಹೊಸ ಚಿತ್ರ ಬರಿತಾ ಇದೆ. ನಿಜ ಹೇಳ್ತಿದ್ದೀನಿ ಕೇಳು ವಿಜಿ. ಆದರೆ
ಸದ್ಯಕ್ಕೆ ವಿಚಾರ ನನ್ನಲ್ಲೇ ಇರಲಿ, ಇದನ್ನ ಇಷ್ಟು ಬೇಗ ನಿನಗೆ ಹೇಳಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ದೊಡ್ಡಣ್ಣ. ನಿನ್ನ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನು ವಿಜಿ ನನ್ನ ಪರವಾಗಿದ್ದಾನೆ ಅನ್ನೋ ಭ್ರಮೆ ಹುಟ್ಟಿಸಿ ನನ್ನ ಕೈ ಕಟ್ಟಿ ಹಾಕ್ಬಿಟ್ಟೆ. ಇಲ್ಲ ಅಂದಿದ್ರೆ ಇದನ್ನೆಲ್ಲ ಇಷ್ಟು ಮುಂದುವರಿಯೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಯಾಕೆ ದೊಡ್ಡಣ್ಣ ಹೀಗೆ ಮಾಡಿದೆ? ನನ್ನ ದೊಡ್ಡಣ್ಣ ಅಂದ್ರೆ ಎಂಥ ದೊಡ್ಡ ಸಮಸ್ಯೆನ ಬೇಕಾದ್ರೂ ಚಿಕ್ಕದಾಗಿ ಹೊಸ್ಕಾಕು ಬಿಡೋನು ಅನ್ನೋ ನಂಬಿಕೆನ ಯಾಕೆ ಸುಳ್ಳು ಮಾಡಿದೆ? ತಂಗಿ, ಯಾಕಿಷ್ಟು ರೋಷ, ಯಾಕಿಷ್ಟು ಆವೇಶ? ಈಗೇನಾಯ್ತು? ಅಣ್ಣ, ನನ್ನ ವಿಜಿ ಬದಲಾಗ್ಬಿಟ್ಟಿದ್ದಾನೆ. ಅವನೀಗ ನನ್ನ ಕಡೆ ಇಲ್ಲ. ನನ್ನ ಹತ್ರನೇ ದುಡ್ಡು ತಗೊಂಡು ಗೀತಾಗೇನೋ ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗಿದ್ದು ಏನಕ್ಕೆ ಅಂತ ಗೊತ್ತಾ? ಅವಳಿಗೆ ತಾಳಿ ಕಟ್ಟೋಕೆ ಅಣ್ಣ. ನಗು ನಗು, ಅವಳಿಗೆ ಹೆಂಡತಿ ಸ್ಥಾನ ಕೊಡೋಕೆ, ಅವಳ ಜೊತೆ ಜೀವನ ನಡೆಸೋದಕ್ಕೆ. ಈಗ್ಲೂ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಹೇಳು? ಇದನ್ನೆಲ್ಲ ಕೇಳಿದ ಮೇಲೂ ನೀನ್ ನಗ್ತಾ ಇರ್ತೀಯ. ಸಂಭ್ರಮ ಪಡೋ ವಿಷಯನ? ಸಂಭ್ರಮ ಪಡೋಂಥದ್ದು ಏನಿದೆ ಇದರಲ್ಲಿ? ಹಾಗಿದ್ರೆ ವಿಜಿ ಗೀತಾಗೆ ತಾಳಿ ಕಟ್ಟಬೇಕಾಗಿತ್ತ? ಎಲ್ಲದಕ್ಕೂ ನಗ್ತಾ ನಿಂತು ಬಿಡ್ತೀಯಲ್ಲ. ಈಗ ಆಗ್ತಾ ಇರೋದನ್ನ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳು ದೊಡ್ಡಣ್ಣ. ವಿಜಿ ಯಾವುದೇ ಕೆಲಸ ಮಾಡಿದ್ರು ಅದು ವ್ಯರ್ಥ ಆಗೋದಿಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಸಣ್ಣ ಹಳ್ಳ ತೋಡಿ ಅದರಲ್ಲಿ ಅವಳನ್ನು ತಳ್ಳಿದ್ರೆ ಅವಳು ಬಹಳ ಸುಲಭವಾಗಿ ಮೇಲೆದ್ದು ಬಂದು ಬಿಡ್ತಾಳೆ. ಹಾಗಾಗಬಾರ್ದು. ಅವಳು ಎಲ್ಲಿ ಬೀಳ್ತಾಳೋ ಅಲ್ಲೇ ಅವಳ ಜೀವಂತ ಸಮಾಧಿ ಆಗಬೇಕು. ಹಾಗಾಗಬೇಕಾದ್ರೆ ಆ ಜಾಗದಲ್ಲಿ ಒಂದು ಪ್ರಪಾತವನ್ನ ನಿರ್ಮಾಣ ಮಾಡಬೇಕು. ಅಂತ ಪ್ರಪಾತವನ್ನೇ ನಿರ್ಮಾಣ ಮಾಡಕ್ಕೆ ಹೊರಟಿರೋದು ನಿನ್ನ ಮಗರಾಯ. ಪ್ರಪಾತ ಸೇರೋದಕ್ಕೆ ನಂಬಿಕೆಯ ಹೆಜ್ಜೆಗಳು ಬೇಕು. ಗೀತಾನ ಅಲ್ಲಿ ತನಕ ಎಳೆದು ತರೋದಕ್ಕೆ ಒಂದು ಸೂತ್ರ ಬೇಕು. ಆ ಸೂತ್ರವೇ ತಾಳಿ. ಸದ್ಯಕ್ಕೆ ನಿನ್ನ ಮಗ ಕಪಟ ನಾಟಕ ಸೂತ್ರಧಾರಿ. ಅಂದ್ರೆ ವಿಜಿ ಗೀತಾಗೆ ತಾಳಿ ಕಟ್ಟೋದು ಅವಳನ್ನ ತನ್ನ ತೆಕ್ಕೆಗೆ ಎಳ್ಕೊಂಡು ಪ್ರಪಾತಕ್ಕೆ ತಳ್ಳೋಕ? 100ಕ್ಕೆ 100ರಷ್ಟು ಹೌದು. ತಾಳಿದವನು ಬಾಳಿಯಾನು ಅನ್ನೋದು ಹಳೆಯ ಸಾಲು. ತಾಳಿ ಕಟ್ಟಿದವನು ಬಾಳಿಯಾನು ಅನ್ನೋದು ವಿಜಯ ಸ್ಟೈಲು. ವಿಜಿ ಸರ್, ಈಗ ಹೇಗಿದ್ದೀರಾ? ಏನದು? ನೀವು ಮಾತ್ರೆ ತಗೋಬೇಕಲ್ಲ, ಹಾಗಾಗಿ ಗಂಜಿ ತಗೊಂಡ್ ಬಂದೆ. ನನ್ನ ಕೈಯಲ್ಲಿ ಕೂತ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ಗಂಜಿ ಹೇಗೆ ಕುಡಿಲಿ? ಸರಿ, ನಾನೇ ಗಂಜಿ ಕುಡಿಸ್ಲಾ? ನೀನೇ ನನ್ನ ಹೆಂಡ್ತಿನಾ? ಅಲ್ಲ. ಮತ್ತೆ ಹೋಗಿ ನನ್ನ ಹೆಂಡ್ತಿನ ಕರಿ. ಅವಳು ಬಂದು ಕುಡಿಸಿದ್ರೇ ನಾನು ಗಂಜಿ ಕುಡಿಯೋದು ಅಂತ ಹೇಳು. ಅಲ್ಲ, ಅದು ಗಂಜಿನನ್ನ. ಹೋಗು ಅಂದೆ.
ಅಂಬಿಕಾ, ಗಂಜಿನ ಯಾಕೆ ವಾಪಸ್ ತಗೊಂಡು ಬರ್ತಿದ್ಯಾ? ಮೇಡಮ್, ಅದು ವಿಜಯ್ ಸರ್ ಕೈಯಲ್ಲಿ ಗಂಜಿ ಕುಡಿಯೋಕ್ಕಾಗಲ್ಲಂತೆ. ಸರಿ ಕೊಡು, ನಾನು ಅವನಿಗೆ ಕುಡಿಸ್ತೀನಿ. ಅದು ಏನದು? ಅವ್ರ ಹೆಂಡ್ತಿನೇ ಗಂಜಿನ ಕುಡಿಸ್ಬೇಕಂತೆ. ಹಾಗಾಗಿ ಗೀತನ ಕಳಿಸು ಅಂತಿದ್ದಾರೆ. ಅವನಮ್ಮ ನಾನಿಲ್ವಾ? ನಾನಿರುವಾಗ ಇನ್ಯಾರು ಕುಡ್ಸೋದು ಬೇಕಾಗಿಲ್ಲ. ಕೊಡಿಲಿ, ನೀನು ಹೊರಡು. ಬಾನು, ಏನ್ ಮಾಡ್ತಾ ಇದೀಯ ನೀನು? ಯಾಕ್ರಿ? ಗಂಡ ಹೆಂಡತಿ ಕೈಯಲ್ಲಿ ಗಂಜಿ ಕುಡಿಬೇಕು ಅಂತ ಬಯಸ್ತಾ ಇರುವಾಗ ನೀನ್ ಯಾಕೆ ಮಧ್ಯ ಹೋಗ್ತಾ ಇದೀಯಾ? ಅಲ್ಲ ರೀ, ಅದು ನಾನು. ಬಾನು, ನೀನು ಅವನ ತಾಯಿಗಿಂತ ಹೆಚ್ಚು ಅಂತ ನನಗೆ ಗೊತ್ತು ಬಾನು. ಆದ್ರೆ ಅವನೀಗ ಮದುವೆ ಆಗಿರೋನು, ಹೆಂಡತಿ ಇದ್ದಾಳೆ ಅವನಿಗೆ. ತಾಯಿ ಆದವಳು ಅದನ್ನ ಅರ್ಥ ಮಾಡ್ಕೊಂಡು ಹೆಂಡತಿ ಜಾಗನ ಬಿಟ್ಕೊಡ್ಬೇಕು. ರೀ, ನಾನು ಯಾವಾಗ ಗೀತಂಗೆ ಅವಳ ಜಾಗನ ಕೊಟ್ಟಿಲ್ಲ ಹೇಳಿ? ಅವಳು ನನ್ನ ಸೊಸೆನೆ. ವಿಜಿನೂ ಅವಳೇ ನೋಡ್ಕೋತಾ ಇದ್ದಾಳೆ. ಆದರೆ ವಿಜಿ ತಾಯಿಯಾಗಿ ಅವನಿಗೆ ಗಂಜಿ ಕುಡಿಸೋ ಅಧಿಕಾರನೂ ನನಗಿಲ್ವಾ ಹೇಳಿ? ವಿಜಿಗೆ ನಾನು ಎದೆ ಹಾಲು ಕುಡಿಸದೇ ಇರಬಹುದು, ಆದರೆ ಕೈ ತುತ್ತು ತಿನ್ಸಿದೀನಿ ರೀ. ನಿಮಗವನು ಬೆಳೆದು ನಿಂತಿರೋ ಮಗನಾಗಿ, ಮದುವೆ ಆಗಿರೋ ಗಂಡಸಾಗಿ ಕಾಣಿಸ್ತಿರ್ಬಹುದು, ಆದರೆ ನನಗೆ ನನ್ನ ವಿಜಿ ಯಾವತ್ತಿದ್ರೂ ಮಗುನೇ. ಬಾನು, ನೀನು ವಿಜಿ ಮೇಲೆ ಎಂತ ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಹೇಳಬೇಕಾ? ನನಗೆಲ್ಲ ಗೊತ್ತಿದೆ. ವಿಜಿಗೆ ಈಗ ಗೀತಾ ಜೊತೆ ಬೇಕು. ಅವಳನ್ನ ಬಯಸ್ತಾ ಇರುವಾಗ ನೀನಲ್ಲಿ ಹೋದ್ರೆ ತಪ್ಪಾಗತ್ತೆ. ಇದನ್ನ ಕೊಡಿ, ನೀನ್ ಹೋಗಿ ಗೀತಾನ ಕರ್ಕೊಂಡ್ ಬಾ. ನಾನು ವಿಜಯ್ ಹತ್ರ ಮಾತಾಡ್ತಾ ಇದ್ದೀನಿ. ಹೋಗು. ಏನೇ ಗೀತಾ, ಇಷ್ಟೊತ್ತಿಗೆ ಫೋನ್ ಮಾಡಿದೀಯಾ? ಅದು ಶರಣ್ಯ. ಹೇಳು. ಅದು ದೇವಸ್ಥಾನಕ್ಕೆ ಇದೇ ಬಟ್ಟೆ ಹಾಕೊಂಡು ಬರಬೇಕು ಅಂತ ವಿಜಿ ಫ್ರೆಂಡ್ಸ್ ಕೊಟ್ರಲ್ಲ, ಅದೇ ಆ ಬಟ್ಟೆ. ಹಾ, ಅದನ್ನ ಬೇಡ ಅಂತ ನೀನೇ ತಾನೇ ಮುಖಕ್ಕೆ ಹೊಡೆದಾಗ ಹೇಳಿದ್ದು. ಹೌದು, ಅವತ್ತು ಬೇಡ ಅಂದಿದ್ದೆ. ಆದರೆ ಈಗದು ಬೇಕು ಕಣೆ. ತಾವು ಈ ರೂಟಲ್ಲಿ ಬರ್ತಿದ್ದೀರೋ? ಯಾಕೆ ಹಾಕೊಂಡು ವಿಜಯ್ ಎದುರುಗಡೆ ಹೋಗ್ಬೇಕಾ? ಇಲ್ಲಪ್ಪ, ಅದು ಅವ್ರ ಕೈಯಾರೆ ಚೂಚು ನನ್ನ ಕೈಯಾರೆ ನಾನೇ ವಾಪಸ್ ಕೊಡೋಣ ಅಂತ. ಎಷ್ಟಂದ್ರೂ ತಾಳಿನೂ ವಾಪಸ್ ಕೊಡ್ಬೇಕಲ್ವಾ? ಸಾಕು ಕಣೆ, ಈ ಸಮರ್ಥನೆ ಎಲ್ಲ ಸಾಕು. ನಿನ್ ನಾಚಿಕೆ ತುಂಬಿರೋ ಧ್ವನಿ ಕೇಳ್ದಾಗ್ಲೇ ಗೊತ್ತಾಗ್ತಿದೆ ನನಗೆ ವಿಷಯ ಏನು ಅಂತ. ನೀನ್ ಆ ಬಟ್ಟೆ ಹಾಕೊಂಡು ವಿಜಿ ಮುಂದೆ ನಿಂತು ತಾಳಿ ಕಟ್ಟು ಅಂತ್ಯ ಅಲ್ವಾ? ಚೀ ಹಾಗೇನಿಲ್ಲ. ನೀನ್ ಏನೇನೋ ಹೇಳ್ಬೇಡ. ನನ್ಗರ್ಥ ಆಗತ್ತೆ. ತಮ್ಗೆ ಆಗ ಬೇಡ ಅನ್ಸಿದ್ದು ಈಗ ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಅದ್ರ ಮೇಲೆ ಒಲವು ಶುರುವಾಗಿದೆ ಅಂತ ಅರ್ಥ. 200% ಡೌಟೇ ಇಲ್ಲ ಕಣೆ, ನಿನಗೆ ನಿನ್ ಗಂಡನ ಮೇಲೆ ಲವ್ ಆಗಿದೆ. ಯಾಕದನ್ನ ಇನ್ನೂ ಮುಚ್ಚಿಡ್ತಿದ್ಯಾ? ಹೋಗಿ ನೀನು. ಮಾತಲ್ಲಿ ನನ್ನ ಲಾಕ್ ಮಾಡಕ್ ನೋಡ್ತಿದ್ಯಾ? ನನಗೆ ನನ್ನ ಗಂಡನ ಮೇಲೆ ಯಾವ ಲವ್ವೂ ಆಗಿಲ್ಲ, ಮಣ್ಣು ಆಗಿಲ್ಲ.
ಸುಮ್ಮನೆ ನಿನ್ನ ಫೋನ್ ಇಡು. ಗೀತಾ, ಹಾಯ್ ವಿಜಿ. ಡ್ಯಾಡ್, ಕೂತ್ಕೊಂಡು ಮಾತಾಡು. ವಿಜಯ್, ನಿನ್ನ ಇಷ್ಟು ವರ್ಷದ ಬೆಳವಣಿಗೆಯಲ್ಲಿ ನಾನು ನೋಡಿದ್ದು ಯಾರೋ ನೀನು ಈ ರೀತಿ ಬದಲಾಯಿಸಿದ್ದು. ಅದು ಡ್ಯಾಡ್, ನನಗೆ ಅರ್ಥ ಆಗತ್ತೆ ವಿಜಯ್. ಈ ತಾಯಿಂದ ನೀನು ಬದಲಾಗಿದ್ಯಾ. ಗೀತಾ ಎಷ್ಟೊತ್ತಿಗೂ ನಿನ್ನ ಜೊತೆಲಿರಲಿ ಅಂತ ಬಯಸ್ತಾ ಇದೆಯಾ. ನಾನು ಗಂಜಿ ತಂದಿದ್ದು ನೋಡಿ ಹೆದರ್ಕೋಬೇಡ. ಇದನ್ನ ನಾನು ಕೊಡ್ಸಲ್ಲ. ಕೊಡ್ಸೋದಕ್ಕೆ ಗೀತಾನೇ ಬರ್ತಾ ಇದ್ದಾಳೆ. ಓಹೋ, ನನ್ನ ಮಗನಿಗೂ ನಾಚ್ಕೊಳಕ್ ಬರುತ್ತೆ. ಹೋಗಿ ಡ್ಯಾಡ್. ಆಯ್ತಪ್ಪ, ಹೋಗ್ತೀನಿ. ನಿನ್ನ ಹೆಂಡತಿ ನಿನಗೆ ಪ್ರೀತಿಯಿಂದ ಗಂಜಿ ಕುಡಿಸುವಾಗ ನನಗೇನು ಕೆಲಸ ಹೇಳು? ಡ್ಯಾಡ್, ಒಂದು ನಿಮಿಷ. ಸರಿ ವಿಜಯ್, ಗುಡ್ ನೈಟ್. ನೋಡು, ಗೀತಾ ಅಪರೂಪಕ್ಕೆ ಸಿಗೋ ಅದೃಷ್ಟ ಕಳ್ಕೊಬೇಡ. ವಿಜಯ್, ನಿಮ್ಮಪ್ಪ ಹೇಳಿದ್ ಕೇಳಿಸ್ಕೊಂಡೇನು? ಗೀತಾ ಅಪರೂಪಕ್ಕೆ ಸಿಗೋ ಅದೃಷ್ಟ ಅಂತೆ, ಕಳ್ಕೋಬಾರ್ದಂತೆ. ನೀನೇನು ಮಾಡಬೇಕು ಅಂತಿದ್ದೀಯಾ? ಮಾಮ, ನಿಮ್ಮಂಥ ಹಿರಿಯರು ಆಶೀರ್ವಾದ ಇರಬೇಕಾದ್ರೆ ನಾನು ಬೇರೆ ಏನು ಮಾಡೋಕ್ಕಾಗತ್ತೆ?